ಅಂದರೆ ನಿಮ್ಮ ಡ್ಯಾನ್ಸ್ ಬಿಟ್ಟು ಬೇರೆ ಎಲ್ಲ ಮಾಡಿದ್ದೀರಿ ಅಂತ ರೌಡಿ ಆಗಿರಲಿ ಹೋಗ್ಬೇಕು ಅಂದರೆ ಯಾವ್ದು ತೊಗೊಳ್ತೀರಾ ಸರ್? ಬಾಲ್ಯದಲ್ಲಿ ನೆನಪು ಅಂದರೆ ಹಬ್ಬ ಇದಂದರೆ ನೆನಪಾಗ್ಬಿಟ್ರೆ ಸಾಕು ಮ್ಯಾಮ್ ನನಗೆ ಫೀಲ್ ಆಗಿಬಿಡುತ್ತೆ ಅನ್ನೋದು ಯಾವ್ದೈತಿ? ಗಲ್ಲಿ ಕ್ರಿಕೆಟ್ ಮ್ಯಾಮ್. ಓಕೆ. ಗಲ್ಲಿ ಕ್ರಿಕೆಟ್ ಮತ್ತು ಗಣಪತಿ ಸ್ಟೇಜ್ಗಳು ಡ್ಯಾನ್ಸು ಅವೆಲ್ಲ ತುಂಬ ಸಂತೋಷ. ಅಕ್ಕ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾನು ಇವತ್ತು ಜರ್ನಿ ಜಂಕ್ಷನಲ್ಲಂತೂ ತುಂಬ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಅಂತೂ ಇದ್ದೀನಿ. ನಮ್ಮ ಜೊತೆ ರೋಹಿತ್ ಸರ್ ಅವರು ಇದ್ದಾರೆ. ಅವರು ವಯಸ್ಸು ಚಿಕ್ಕದಾದರೂ ಕೂಡ ಸಾಧನೆ ಮಾತ್ರ ತುಂಬ ದೊಡ್ಡದಾಗಿದೆ. ರೋಹಿತ್ ಅಂದರೆ ನಿಮ್ಗೆ ಅರ್ಥ ಆಗುತ್ತಾ? ಇಲ್ಲ ಇನ್ನೊಂದು ಹೆಸರು ಏನಾದರೂ ಇದೆನಾ? ಅವರೊಟ್ಟಿಗೆ ಮಾತಾಡೋಣ. ಜರ್ನಿ ಜಂಕ್ಷನ್ಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ದ ಶೋ ಸರ್. ಹಾಯ್ ಮ್ಯಾಮ್, ಎಲ್ಲರಿಗೂ ನಮಸ್ಕಾರ. ಸರ್, ರೋಹಿತ್ ಸರ್ ಅನ್ನೋದು ಒಂದೇ ಇದೆನಾ ರೋಹಿತ್ ನಮ್ಮದು? ಏನಾದರೂ ನೇಮ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಅದು ನಿಜನಾ? ಇಲ್ಲ, ಆ್ಯಕ್ಚುಲಿ ರೋಹಿತ್ ಅನ್ನೋ ಹೆಸರು ಯಾರಿಗೂ ಗೊತ್ತಿಲ್ಲ. ಓಕೆ. ಆ್ಯಕ್ಚುಲಿ ನಾನು ಡ್ಯಾನ್ಸ್ ಕೊರಿಯೋಗ್ರಾಫರು. ಓಕೆ. ದಿಲ್ಸೆ ಸನ್ನೆ ಅಂತ ಕರೀತಾರೆ. ಅದನ್ನೇ ಫುಲ್ ಫೇಮಸ್ ಪ್ರೊಫೆಷನಲ್ ಆಗಿ. ಸರ್, ಚಿಕ್ಕ ವಯಸ್ಸಲ್ಲಿ ಬಾಲ್ಯದಂದರೆ ಬೇಗ ನೆನಪಾಗದೆ ಖುಷಿ ತರದೆ ಅದೇ ನಮಗೆ ದೊಡ್ಡವರಾದ್ಮೇಲೆ. ಅದು ತಗೋಬೇಕು ಅಂದರೆ ಯಾವ್ದು ತೊಗೊಳ್ತೀರಾ ಸರ್? ಬಾಲ್ಯದಲ್ಲಿ ನೆನಪು ಅಂದರೆ ಹಬ್ಬ ಇದಂದರೆ ನೆನಪಾಗ್ಬಿಟ್ರೆ ಸಾಕು ಮ್ಯಾಮ್ ನನಗೆ ಫೀಲ್ ಆಗಿಬಿಡುತ್ತೆ ಅನ್ನೋದು ಯಾವ್ದೈತಿ? ಗಲ್ಲಿ ಕ್ರಿಕೆಟ್ ಮ್ಯಾಮ್. ಓಕೆ. ಗಲ್ಲಿ ಕ್ರಿಕೆಟ್ ಮತ್ತು ಗಣಪತಿ ಸ್ಟೇಜ್ಗಳು ಡ್ಯಾನ್ಸು ಅವೆಲ್ಲ ತುಂಬ ಸಂತೋಷ. ಅಕ್ಕ ತಂಗಿ ಅಣ್ಣ ಯಾರಾದರೂ ಇದ್ದಾರಾ ಸರ್? ಅಪ್ಪ ಅಮ್ಮ ಇದ್ದಾರೆ, ಒಬ್ಬ ಅಕ್ಕ, ಒಬ್ಬ ತಮ್ಮ, ನಾನು, ಮೂವರು. ಸರ್, ಏನಿದೆ ಸರ್ ನಿಮ್ಮ ಮೂಮೆಂಟಿಗೆ? ಚಿಕ್ಕ ವಯಸ್ಸಲ್ಲಿಂತ ನಾನು ಇದನ್ನೇ ರೀಚ್ ಆಗಬೇಕು, ನಾನು ಇದೇ ಮಾಡಬೇಕು ಅನ್ನೋದು. ಡ್ಯಾನ್ಸ್ ಕ್ಲಾಸೇ ಬಂತು, ಮತ್ತು ಕ್ರಿಕೆಟ್ ಫೀಲ್ಡಲ್ಲಿ ಹೋಗಿದ್ದೀರಾ. ಯಾವ್ದು ಬೇಗ ಪಿಕಪ್ ಆಯ್ತು ಸರ್? ನಮ್ದು ಇದು ತಗೊಳ್ಳೇಬೇಕು ನನಗೆ ಅನ್ನೋದು ಯಾವ್ದು ಬಂತು? ಆ್ಯಕ್ಚುಲಿ ನಾನು ಸಂಜಾನ್ಸ್ ಹೈಸ್ಕೂಲ್ ಓದೋವಾಗ ಓಕೆ ಸರ್, ಕ್ರಿಕೆಟ್ ಅಕಾಡೆಮಿ ಒಂದಿತ್ತು, ACC ಕ್ಲಬ್ ಅಂತ ದೀಪಕ್ ಸರ್ ಅವರು ಕ್ಲಬ್ ಒಂದು ಆಕ್ಟಿವೇಟ್ ಮಾಡಿದ್ರು. ಅದ್ರಾಗ ಎಲ್ಲರೂ ಹತ್ರ ರೊಕ್ಕ ಇದ್ದು, ನಮ್ಮ ಫ್ರೆಂಡ್ಸ್ ಎಲ್ಲ ರೊಕ್ಕ ಕೊಟ್ಟು ಜಾಯ್ನ್ ಆಗಿದ್ದಾರೆ. ಬಟ್ ಹೌಸ್ ವೈಸು ಅಂತ ಗ್ರೂಪ್ ಹೌಸ್ ವೈಸ್ ಅಂತ ಒಂದು ಕಾಂಪಿಟೇಷನ್ ಇದೆ. ಅದ್ರ ನಾನು ಬ್ಲೂ ಹೌಸ್ ತರಬೇತಿ ಆಡಿದ್ದೆ. ಅದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದೆ. ಅದ್ರ ನೋಡಿ ನಮ್ಗೆ ನನ್ನ ಸಣ್ಣ ಸ್ಕೂಲ್ ಸ್ಪಾನ್ಸರ್ ಮಾಡಿತ್ತು ನಾನು ಕ್ರಿಕೆಟ್ ಅಕಾಡೆಮಿಗೆ. ಅಮ್ಮನ ಹತ್ರ ಬಯಸ್ಕೊಂಡಿದ್ದ ದಿನಗಳಾಗಿರ್ಲಿ ಯಾವ್ದಾದ್ರು ಇದಾವ ಅಪ್ಪ ಅಮ್ಮನ ಜೊತೆ? ತುಂಬಾ. ಯಾವ್ದು ತಗೊಂತೀರಾ ಸರ್ ಅದರಲ್ಲಿ? ಎಲ್ಲ ಹೊರಗಡೆ ಹೋದಾಗ ಕ್ರಿಕೆಟ್ ಆಡಕ, ಅಲ್ಲಿ ಫ್ರೆಂಡ್ಸ್ ಹತ್ರ ಹೋದಾಗ ಕಂಪಲ್ಸರಿ ಲವ್ ಬೀಳ್ತಾ ಇರ್ತಾವ. ಓಕೆ. ಲವ್ ಇರ್ತಲ್ಲ. ಅದರಲ್ಲಿ ಏನಿದೆ? ಏನ್ ತಗೊಳಕ್ ಇಷ್ಟಪಡ್ತೀರಾ? ಸಕ್ಸಸ್ ಏನಿಲ್ಲ, ಫೇಲ್ಯೂರ್ ಎಲ್ಲ ನಡೀತೈತೆ. ಅದು ಖಂಡಿತ. ಸರ್, ಈ ವಯಸ್ಸಾದ್ಮೇಲೆ ಈ ಒಂದು ಟೇಜ್ ಬಂದ್ಬಿಟ್ಟಿದ್ರೆ ಆಲ್ರೆಡಿ ನೀವು ಡ್ಯಾನ್ಸ್ ಕ್ಲಾಸ್ ಹೇಗೆ ಪ್ರಾರಂಭ ಆಯಿತು? ಮ್ಯಾಮ್, ಡ್ಯಾನ್ಸ್ ಕ್ಲಾಸ್ ಹೇಗಂದ್ರೆ ನಾನು ಆ್ಯಕ್ಚುಲಿ ಡಿಗ್ರಿ ಹುಬ್ಳಿಗೆ ಹೋಗಿದ್ದೆ ಓದಕ್ಕೆ. ಓಕೆ ಸರ್. BBA ಓದಕ್ಕೆ ಹುಬ್ಳಿಗೆ ಹೋಗಿದ್ದೆ. ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಅಗೇನ್ ಐ ಕಮ್ ಬ್ಯಾಕ್ ಟು ಬಳ್ಳಾರಿ. ಅಲ್ಲೊಬ್ಬರು ನನ್ನ ಫ್ರೆಂಡ್ ಹೇಳಿದ್ರು, ಮತ್ತು ನೀನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯಲ್ಲ, ಹೋಗಿ ಕ್ಲಾಸ್ ಓಪನ್ ಮಾಡು ಅಂತೇಳಿ. ಅದು ಪ್ರಾಸೆಸ್ಸಿಂದ ಬಂದು ಸ್ಟಾರ್ಟಿಂಗು ನಾನು ನಮ್ಮ ಫ್ರೆಂಡ್ಸು 3 ಜನ ಇದ್ದೀವಿ. ನಮ್ಮ ಫ್ರೆಂಡು ರವಿ ಅಂತ ಹೇಳಿದ್ದಾರೆ, ಡ್ಯಾನ್ಸ್ ರವಿ, ಮತ್ತು ಅಬಿದು, ನಾನು ಮೂವರು ಒಟ್ಟಿಗೆ ಸೇರಿ ಕ್ಲಾಸ್ ಓಪನ್ ಮಾಡಿದೆ 2013 ದಿಲ್ಸೆ ಡ್ಯಾನ್ಸ್ ಅಕಾಡೆಮಿ ಅಂತ. ಆ ಹೆಸರು ಇಟ್ಟಿದ್ದಗಿನ ನಮ್ಮ ಫ್ರೆಂಡ್ ಅಬಿದ್ ಅಂತ ಇಟ್ಟಿದ್ದಾರೆ. ಅವನು ಸ್ವಲ್ಪ ಶಾರುಖ್ ಖಾನ್ ಫ್ಯಾನು. ದಿಲ್ಸೆ ಅಂತ ಒಂದು ಸಾಂಗ್ ಬಂದಿತ್ತು, ಅದ್ರ ಆ ಸಾಂಗ್ ಆಗಿದೆ. ಸರ್, ನಾವು ಕೇಳ್ಪಟ್ಟಿದ್ದು ನೋಡಿದ್ರೆ ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅದು ಹೇಳೋದೆರಡು ಮಾತೇ ಇಲ್ಲ ಅದರಲ್ಲಿ. ಆಮೇಲೆ ಅಫೇರ್ಗಳು ಇದ್ದಾವೆ, ಅವಿವು ಸ್ವಲ್ಪ ನೆಗೆಟಿವ್ ಬಂದು ನಿಮ್ಮ ಮೇಲೆ, ಅದು ನಿಜನಾ? ನಿಜ ಮ್ಯಾಮ್. ಈಗ ಹುಡುಗಿ ಹತ್ರ ತಿರುಗಿ ಬಗ್ಳ ಹೋದ್ರೆ ಅಫೇರ್ಗಳು ಎಲ್ಲರೂ ಪ್ರಪಂಚನೇ ಅದಾಗ್ಬಿಡ್ತದ. ಅದು ಎದಕ್ ಸಾಧ್ಯ? ಅದೇಗಂತಾರೆ ಇದ್ರೆ ತಾನೇ ಅನ್ನೋದು? ಏನಿಲ್ಲ ಮ್ಯಾಮ್, ಈಗ ಒಬ್ಬ ಜಾಸ್ತಿ ನಮ್ಮ ಹತ್ರ ಇದ್ರೆ ಆಗ್ಬಿಡುತ್ತಾ? ಇಲ್ಲ, ಟ್ರಾವೆಲಿಂಗ್ ಜಾಸ್ತಿ ಮಾಡಿದ್ರೆ ಅಫೇರ್ ತರ ಆಗ್ಬಿಡುತ್ತೆ. ಇಲ್ಲ, ಖಂಡಿತ. ಅದು ಒಂದು ಮನೆಗೆ ಹೋಗಿ ಅಕ್ಕ ತಂಗಿ ಅವ್ರ ಹತ್ರ ತಿರುಗ್ತಾ ಇರ್ತದೆ, ಅದೆಲ್ಲ ತಪ್ಪಾಗುತ್ತಲ್ಲ. ಸರ್, ಇವಾಗ ಡ್ಯಾನ್ಸ್ ಕ್ಲಾಸ್ ಅಂದರೆ ಇನ್ ಕೇಸ್ ನೀವು ಏನು ಮಕ್ಕಳನ್ನ ಇಟ್ಕೊಂಡು ಡ್ಯಾನ್ಸ್ ಕ್ಲಾಸ್, ಅದು ಫ್ರೀನಾ ಇಲ್ಲಾದ್ರೂ ಏನಾದರೂ ಫೀಸ್ ಇದೆನಾ? ಮ್ಯಾಮ್, ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಡ್ಯಾನ್ಸ್ ಮಾಸ್ಟರ್ಸ್ ಮಾಡೋ ಪ್ರಾಬ್ಲಮ್ ಏನಂದ್ರೆ ಗೊತ್ತಾ? ಕೆಲವು ಪೇರೆಂಟ್ಸ್ ಬರ್ತಾರೆ, ಸರ್ ನಮ್ಮ ಫೀಸ್ ಕಟ್ಟೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ. ಆಯ್ತು ಬಿಡ್ರಿ ಮ್ಯಾಮ್, ಬರ್ರಿ ಅಂತ ನಾವು ಫ್ರೀಗೆ ಸೇರಿಸ್ಕೊಂತೀವಿ. ಅವ್ರು ಒಂದು ತರಬೇತಿಗೆ ಟ್ರೈನ್ ಮಾಡ್ತೀವಿ. ಓಕೆ, ಹೌದು, ಖಂಡಿತ. ನಾವು ಅದೇ ಜಸ್ಟ್ ನಾವೇನೋ ಪ್ರೋಗ್ರಾಮ್ಸ್ ಕರ್ಕೊಂಡು ಹೋದಾಗ ಅವರಿಗೆ ಪೇರೆಂಟ್ಸು ತಪ್ಪೇನೋ, ಕೆಲವು ಪೇರೆಂಟ್ಸ್ ಮಾತ್ರ ಮೈಂಡ್ಸೆಟ್ ಹೆಂಗಾಗ್ಬಿಡ್ತಾ ಗೊತ್ತವ್ರದ್ದು, ನಿಮ್ಮ ಮಾಸ್ಟರ್ನಲ್ಲಿ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತಿದ್ದಾರೆ, ರೊಕ್ಕ ದುಡಿತಿದ್ದಾರೆ, ನಿಮ್ಗೆ ₹1 ಬರ್ತಿಲ್ಲ, ಎದಕ್ಕೆ ಹೋಗ್ತೀರಿ, ಬಿಟ್ಬಿಡ್ರಿ, ನೀವೇ ಓನಾಗಿ ಮಾಡಿ ಅಂತೇಳಿ ಆ ಥರ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ. ಅಂದರೆ ನಿಮ್ಮ ಡ್ಯಾನ್ಸ್ ಬಿಟ್ಟು ಬೇರೆ ಎಲ್ಲ ಮಾಡಿದ್ದೀರಿ ಅಂತ ರೌಡಿ ಆಗಿರಲಿ, ಅದು ನಿಜನಾ? ಅಯ್ಯೋ, ಹಂಗೆ ನಿಜ ಆದ್ರೆ ಈ ಪಾಟಿ ನಾನು ಯಾವುದೋ ಒಂದು ಸೀಟ್ ಕೊಟ್ಬಿಡ್ತಿದ್ರು ನನಗೆ. ಆ ಥರ ಇಲ್ಲ ಮ್ಯಾಮ್, ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಫ್ರೆಂಡ್ಸ್ ಆ ಥರ ಏನು? ಸರ್, ಲೈಫ್ ಅಂದಮೇಲೆ ಸಕ್ಸಸ್ ಇರುತ್ತೆ, ಫ್ಲೇವರ್ ಇರುತ್ತೆ, ಎಲ್ಲನೂ ಇರುತ್ತೆ, ಎನಿಥಿಂಗ್. ಬಟ್ ನಿಮ್ಮದು ಈ ಜರ್ನಿ ಮೂಮೆಂಟಲ್ಲಿ ಇದು ಬಂದು ಕಾಲೇಜೆಲ್ಲ ಲೈಫ್ ಮುಗಿದ್ಮೇಲೆ ಸ್ವಲ್ಪ ಡ್ಯಾನ್ಸ್ ಜೊತೆಗೆ ಅಫೇರ್ ಇದ್ದಾವೆ,
ಅಂತ ಕೇಳ್ಪಟ್ಟಿದ್ದು ಇದೆ, ಅದು ನಿಜನಾ? ತುಂಬ ಅಫೇರ್ಸ್ ಇದಾವೆ ಮ್ಯಾಮ್. ಯಾಕೆ ಹಂಗೆ ಹೇಳ್ತಿದ್ದೀರಾ? ತುಂಬ ಅಫೇರ್ಸ್ ಇದಾವೆ ಮ್ಯಾಮ್. ಯಾಕೆ ಗೊತ್ತಾಗುತ್ತೆ. ಒಂದು ಹೇಳ್ಬೇಕಲ್ಲ. ಮಾಮೂಲು ಹುಡುಗಿ ನೋಡಿದಾಗ ನೋಡ್ತೀವಲ್ಲ ಮ್ಯಾಮ್, ಅದು ಅಫೇರ್ ಅಂದ್ಬಿಡ್ತಾರೆ. ಅದು ಜಸ್ಟ್ ಅಟ್ರಾಕ್ಷನ್ ಅಂತಾರಲ್ವಾ? ಅಟ್ರಾಕ್ಷನ್. ಹುಡುಗಿ ಗಾಡಿಗೆ ತೊಗೊಂಡು ಅದೊಂದು ಅಫೇರ್ ಅಂತಾರೆ. ನನಗೆ ಇದು ಮಾತುಗಳಿಗೆ ನನಗೆ ನಮ್ಮ ಪೇರೆಂಟ್ಸ್ನ ಮಕ್ಕ ತಂಗಿನ ಗಾಡಿ ಕರ್ಕೊಳೋದು ಬಿಟ್ಬಿಟ್ಟಿನಿ ನಾನು. ಹುಡುಗಿ ನಾನು ಏನಾರ ಬಂದ್ರೆ ಮುಗೀತು, ಇವನಿಗೆ ಆ ಹುಡುಗಿ ಅಫೇರ್, ಇವಳಿಗೆ ಆ ಹುಡುಗಿ ಅಫೇರ್. ಅದಕ್ಕೆ ಜಗ್ಗಿ ಅಫೇರ್ಸ್ ಇದೆ ನನಗೆ. ಇದನ್ನ ಮಾತ್ರ ಚೆನ್ನಾಗಿ ತಗೊಳ್ಳಿ ಸರ್, ಹೇಳ್ತಾ ಇದ್ದಾರೆ ನೋಡಿ, ಅಫೇರ್ಸ್ ಇದಾವೆ ಅಂತ ಹೇಳ್ತಿದ್ದಾರೆ. ಸರ್ ಲೈಫಲ್ಲಿ ಇವಾಗ ಡ್ಯಾನ್ಸ್ ಕ್ಲಾಸ್ ಆದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅಂದರೆ ಚೆನ್ನಾಗಿ ಪೇರೆಂಟ್ಸ್ ಒಳ್ಳೆಯರು ಇರ್ತಾರೆ, ಒಬ್ಬೊಬ್ರು ಥಿಂಕ್ ಮಾಡೋದು ಬೇರೆ ಇರುತ್ತೆ. ಬಟ್ ನೀವು ಅದರಲ್ಲಿ ಹೆಂಗೆ ಹ್ಯಾಂಡಲ್ ಮಾಡಿದ್ದೀರಾ ಸರ್? ಪೇರೆಂಟ್ಸ್ ಆಗಲಿ ಮಕ್ಕಳನ್ನಾಗಲಿ. ತುಂಬ ಕಷ್ಟ ಅಲ್ವಾ ಡ್ಯಾನ್ಸ್ ಅಂದರೆ? ಅಷ್ಟು ಈಸಿ ಅಲ್ಲ. ಈಸಿ ಅಲ್ಲ, ನಾವು ಕಷ್ಟಪಟ್ಟೆ ಗೆದ್ದು ಏನೇ ಸರ್, ಪೇರೆಂಟ್ಸ್ ನಂಬಿಡ್ತೀವಿ ಮ್ಯಾಮ್. ನಾವು ಹುಡುಗನ ನಂಬ್ತೀವಿ, ಪೇರೆಂಟ್ಸ್ ನಂಬ್ತೀವಿ, ಬೆಳ್ಸಕ್ಕೆ ಹೋಗ್ತೀವಿ. ಅವ್ರು ಒಂದು ಸ್ವಲ್ಪ ಟೈಮ್ ಬೆಳೆದಾಗ ಮುಗೀತು. ಸರ್ ನೀವು ಇಷ್ಟು ಒಂದು ಸಾಧನೆ ಮಾಡಿದರೆ ಡ್ಯಾನ್ಸಿಂಗ್ ಅಂದರೆ ಅದು ನಿಮ್ಮದಕ್ಕಿಂತ ಗುರುಗಳದ್ದು ಖಂಡಿತ ಇದ್ದೇ ಇರುತ್ತೆ. ಗುರುಗಳದ ಹೆಸರು ಹೇಳಕ್ಕೆ ಮ್ಯಾಮ್, ಆ್ಯಕ್ಚುಲಿ ನಾನು ಬೇಸಿಕ್ಕು ನಮ್ಮ ಸುಭಾಷನ ಹತ್ರ ಕಲ್ತಿರೋದು. ಓಕೆ. ಸುಭಾಷನ್ ಅವ್ರ ತಕ್ಷಣ ಮತ್ತು ಮಂಜನ ಹತ್ರ ಕಲ್ತಿದ್ದೀನಿ. ಓಕೆ ಸರ್. ಅವ್ರ ತಕ್ಷಣ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಟೆಕ್ನಿಕ್ಸು, ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ನಾನು ಬೆಂಗಳೂರು ರಂಜಿತ್ ಸರ್ ಹತ್ರ ಕಲ್ತಿದ್ದೀನಿ. ಟೋಟಲ್ ನನಗೆ 3 ಮೂರ್ತಿಗಳಿದ್ದಾರೆ: ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವ್ರ ಹತ್ರ ಕಲ್ತಿದ್ದೀನಿ ನಾನು. 3 ಗುರುಗಳು ನಮಗೆ. ಓಕೆ ಸರ್, ನಿಮ್ಮ ಜೀವನದಲ್ಲಿ ಇದು ನೆನೆಸ್ಕೊಂಡ್ರೆ ಮತ್ತೆ ನನ್ನ ಲೈಫಲ್ಲಿ ಮುಂದೆ ಹೋಗಲ್ಲ ಅನ್ನೋದು ಯಾವುದಾದ್ರೂ ಇದೆನಾ? ಸ್ಟಿಕಾನ್ ಆಗ್ಬಿಡ್ತೀನಿ, ಇದು ನೆನ್ಪು ಬಂತು ಅಂದರೆ ಸ್ಟಿಕಾನ್ ಆಗ್ಬಿಡ್ತೀನಿ ಅನ್ನೋದು ಯಾವುದಾದ್ರೂ ಇದೆನಾ? ಆ ಥರ ಘಟನೆ ಏನಿಲ್ಲ ಮ್ಯಾಮ್, ಬಟ್ ಸಬ್ಸ್ ಇದಾವೆ ಲೈಫಲ್ಲಿ ಇದಾವೆ. ಓಕೆ ಸರ್, ಈ ಟೇಜಿಗೆ ಬಂದಮೇಲೆ ತಂದೆ ತಾಯಿ ಖುಷಿನೇ ನೋಡ್ಬೇಕಂತೀವಿ ನಾವೆಲ್ಲರೂ. ತಂದೆ ತಾಯಿ ಖುಷಿಗೆ ನಾವು ಈ ಒಳ್ಳೆ ಟೇಜಿಗೆ ಬರ್ಬೇಕಂತ ಕಾಯ್ತಾ ಇರ್ತೀವಿ. ಅಪ್ಪ ಅಮ್ಮಂದು ಇವಾಗ ಹೇಗಿದೆ ಸರ್? ನೀವು ಇವತ್ತು ಒಂದು ಒಳ್ಳೆ ಎತ್ತರಕ್ಕೆ ಬಂದಿದ್ದೀರಲ್ವಾ? ಅವ್ರು ಖುಷಿ ಇದೆ ಮ್ಯಾಮ್, ಬಟ್ ನಮ್ಮ ಅಪ್ಪದೊಂದು ಕೊರತೆ ಇದೆ, ಅದು ನಾನು ಖಂಡಿತ ಪೂರ ಮಾಡ್ತೀನಿ. ಸರ್ ಮುಂದೆ ಡ್ರೀಮ್ ಏನಿದೆ ಸರ್? ನನಗೆ ಇದು ಮಾಡಬೇಕು ಅನ್ನೋದು ಏನಿದೆ ಸರ್ ಡ್ರೀಮ್? ಈಗ ಪ್ರೆಸೆಂಟು ಈಗ 2 ಮೂವೀಸ್ ಆಫರ್ ಸಿಕ್ಕಿದೆ ನನಗೆ. ಓಕೆ. ಅದು ಕೊರಿಯೋಗ್ರಫಿ ನೆಕ್ಸ್ಟ್ ಮಂತ್ ಶೆಡ್ಯೂಲ್ ಸ್ಟಾರ್ಟ್ ಆಗ್ತಿದೆ. ಅದಾದ್ಮೇಲೆ ನಂದು ಪರ್ಸನಲ್ ಒಂದು ಪ್ರಾಜೆಕ್ಟ್ ಇದೆ ಮ್ಯಾಮ್. ನಂದು ನಿಯರ್ಲಿ 506 ಮೆಂಬರ್ಸ್ ಡ್ಯಾನ್ಸರ್ಸ್ ಇಂದ ಬಳ್ಳಾರಿಗೆ ಒಂದು ಆಲ್ಬಮ್ ಸಾಂಗ್ ಶೂಟ್ ಮಾಡ್ಬೇಕಂತೇಳಿ. ಅದು ಆಲ್ರೆಡಿ ಸಾಂಗ್ ರೆಕಾರ್ಡಿಂಗ್ ಆಗಿದೆ. ಬಿಫೋರ್ ಲಾಕ್ಡೌನ್ ರೆಕಾರ್ಡಿಂಗ್ ಆಗಿದೆ. ಎಲ್ಲ ಪ್ಲಾನಿಂಗ್ ಪ್ರಾಸೆಸ್ ಆದಾಗ ಲಾಕ್ಡೌನ್ ಬಂತು. ಹಂಗೆ ಸ್ವಲ್ಪ ಕೆಲವು ರೀಸನ್ಸ್ಗಳಿಂದ ಸಾಂಗ್ ರಿಟರ್ನ್ ಆಗ್ತಾ ಇದೆ. ಬಟ್ ಶೀಘ್ರದಲ್ಲಿ ಶೂಟ್ ಸ್ಟಾರ್ಟ್ ಮಾಡ್ತೀನಿ. ಅದು ಡ್ಯಾನ್ಸ್ ಒಂದೇ ಇದೆನಾ ಸರ್? ಏನಾದರೂ ಸಾಂಗ್ ಆಗಿರ್ಲಿ, ಕಾಮಿಡಿ ಆಗಿರ್ಲಿ, ಏನಾದರೂ ಟ್ರೈ ಇದೆನಾ? ಅದೇನು ಮಾಡಿದ್ದೀರಾ? ಮಾಡಿದ್ದೇನೆ. ಕೆಲವು ಎಲ್ಲ ಶಾರ್ಟ್ ಮೂವೀಸ್ ಇದೆ ಯೂಟ್ಯೂಬ್ದಲ್ಲಿ. ಶಾರ್ಟ್ ಮೂವೀಸ್ ಡೈರೆಕ್ಷನ್ ಮಾಡ್ತೇನೆ. ಚಿಕ್ಕ ಪುಟ್ಟು ಮೂವೀಸ್ ಯಾರು ಕ್ಯಾರೆಕ್ಟರ್ ಕೊಟ್ಟು ಕ್ಯಾರೆಕ್ಟರ್ಸ್ ಕೊಡ್ತೇನೆ, ಎಲ್ಲ ಇದೆ. ಸರ್ ಸ್ಕೂಲಲ್ಲಿ ಏನಾದರೂ ಮಕ್ಕಳನ್ನ ಕರ್ಕೊಂಡು ಹೋಗಿ ಏನಾದ್ರು ಚಾರ್ಜಸ್ ಇದಾವ, ಇಲ್ಲ ಅಲ್ಲಿ ಫ್ರೀ ಮಾಡ್ತೀರಾ ಮಕ್ಕಳಲ್ಲಿ? ಮ್ಯಾಮ್, ಆ್ಯಕ್ಚುಲಿ ನಾನು ಪ್ರೆಸೆಂಟ್ ಬಸವರಾಜ್ ಸ್ಕೂಲಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸಿನ್ಸ್ ಫ್ರಮ್ 10 years. ಅವರು ಫುಲ್ಲು ಸಪೋರ್ಟಿವ್ ಇದ್ದಾರೆ ನನಗೆ, ನೋ ಪ್ರಾಬ್ಲಮ್. ನಾನು ಏನೇ ಕಾರ್ಯಕ್ರಮ ಮಾಡಲಿ ಸರ್, ಮ್ಯಾನೇಜ್ಮೆಂಟಿಗೆ, ಪ್ರಿನ್ಸಿಪಾಲ್ಗೆ ಸರ್ ಅಲ್ಲಿ ಹುಡುಗನ ಕರ್ಕೊಂಡು ಹೋಗ್ತೀನಿ ಅಂದರೆ ಅವರು ಖುಷಿಯಾಗಿ ಕರ್ಕೊಂಡು ಹೋಗಪ್ಪ, ತೊಂದರೆ ಏನಿಲ್ದಂಗೆ ಕೊಟ್ಟಿದ್ದಾರೆ ನಮಗೆ. ಟೆನ್ಷನ್ ಇಲ್ಲ ಅವ್ರ ಕಡೆಯಿಂದ. ಮದುವೆ ಪ್ಲಾನಿಂಗ್ ಏನಾದರೂ ಇದೆನಾ? ನೋಡ್ತಿದ್ದಾರೆ ಮ್ಯಾಮ್, ಅಫೇರ್ಸ್ಗಳು ಜಗ್ಗಿದಾವಲ್ಲ, ಯಾರು ಮುಂದೆ ಬರ್ತಿಲ್ಲ. ಯಾಕೆ ಜನ ಅಂತಿದ್ದಾರೆ ಅಂತಂದ್ರೆ ನೀವು ಒಪ್ಕೊಂತಾ ಇದ್ದೀರಾ, ಇಲ್ಲ ನೀವು ಇರೋದನ್ನೇ ಹೇಳ್ತಾ ಇದ್ದೀರಾ? ಈಗ ಜನ ಅಂತಿದಾರಲ್ಲ ಮ್ಯಾಮ್. ಅಂದ್ರೆ ಜನ ಅನ್ನೋದನ್ನ ನೀವು ಕ್ಲಾರಿಟಿ ಅದನ್ನೇ ಯಾಕೆ ತಗೊಂತೀರಾ? ನಿಮ್ದು ಏನಿದೆ ಅದು ಹೇಳ್ಕೋಬೋದಲ್ಲ, ಜನಗೆ ಅರ್ಥ ಆಗುತ್ತಲ್ವಾ? ಅದೇ ಹೇಳ್ತಿದ್ದಲ್ಲ ಮ್ಯಾಮ್, ಒಬ್ಬ ಹುಡುಗಿ ಹತ್ರ ಹೋದ್ರೆ ಅಫೇರ್, ಹುಡುಗಿ ಹತ್ರ ಮಾತಾಡಿದ್ರೆ ಅಫೇರ್. ಇನ್ನೊಂದು ಪ್ರಾಬ್ಲಮ್ ಏನಾದ್ರು ಗೊತ್ತಾ, ಈಗ ನಾನು ಜಾಸ್ತಿ ಕೋಪ ಜಾಸ್ತಿ ಅಂತಾರೆ ಡ್ಯಾನ್ಸ್ ಕಲ್ಸೋವಾಗ. ಈ ಕೆಲವು ಸ್ಕೂಲ್ಗಳು ಹೆಂಗಾಗ್ಬಿಟ್ಟು ಗೊತ್ತಾ, ಹೊಡೆದ್ರು ಕೋಪನೇ, ಭಯನೇ, ಹೊಡೆದಿಲ್ಲ ಅಂದ್ರೂ ಭಯನೇ. ಹೊಡೆದ್ರೆ ಒಂದು ಬೇಷ್ ಹೊಡಿತಿದ್ದೆ ನಾಲ್ಕು ಸೇರ್ಸ್ಕೊಬಿಡ್ರಿ ಅಂತಾರೆ. ಹೊಡಿತಿಲ್ಲ ಪ್ರೀತಿಯಾಗಿ ಮಾತಾಡಿ ಮಿಸ್ಬಿಹೇವ್ ಮಾಡ್ತಾನೆ ನಾಲ್ಕು ಸೇರ್ಸ್ಕೊಬಿಡ್ರಿ ಅಂದ್ಬಿಡ್ತಾರೆ. ಸರ್ ನೀವು ಡ್ಯಾನ್ಸ್ ಕ್ಲಾಸಲ್ಲಿ ನಡೆಯೋ ಟೈಮಲ್ಲಿ ಏನಾದರೂ ಜಾತಿ ಭೇದ ಏನಾದರೂ ಮಾಡ್ತೀರಾ? ಅದು ಇದೇನಾ? ಡ್ಯಾನ್ಸ್ ಕ್ಲಾಸಲ್ಲಿ ಆ ಥರ ಇಲ್ಲ ಮ್ಯಾಮ್, ಎಲ್ಲರೂ ಈಕ್ವಲ್. ಸರ್ ನಿಮ್ದು ಏನಾದರೂ ಜಾತಿ ಭೇದ ಅನ್ನೋದು ಏನಾದ್ರು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆನಾ? ಈ ಜಾತಿ ನನಗೆ ಅಷ್ಟು ಇಷ್ಟ ಆಗಲ್ಲ, ಆ ಭೇದ ನಿಮ್ಮಲ್ಲಿ ಆ ಥರ ಇಲ್ಲ ಮ್ಯಾಮ್. ಬಟ್ ನಾನು ಒಂದು 2 schools ರೆಸ್ಯೂಮ್ ಕೊಟ್ಟಾಗ ಹೋದಾಗ ನಾನು ಅದು ಕೇಳಪಟ್ಟೆ. ಅದೇ ನಾನು ನಿಮ್ಮಲ್ಲಿ ಕೇಳ್ಪಟ್ಟಿದ್ದು ಬಂದಿದೆ. ಸೊ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಕೇಳ್ಪಟ್ಟೆ ಮ್ಯಾಮ್. ರೆಸ್ಯೂಮ್ಸ್ ಕೊಟ್ಟಾಗ ಒಂದು 2 months ತಿರುಗಿಸಿದ್ರು. ಓಕೆ. ಆಮ್ಯಾಗ ಗೊತ್ತಾಗಿದೆ ಏನಾದ್ರು ಗೊತ್ತಾ, ಈ ಸೊ ನಮ್ಮವರಲ್ಲಪ್ಪ, ಬೇಡ, ಬೇರೆಯವ್ರ ಅವಕಾಶ ಕೊಡೋಣ, ಬೇರೆಯವ್ರ ಡ್ಯಾನ್ಸ್ ಟೀಚರ್ ಕೊಡೋಣ ಅಂತ ಆ ಥರ ಹೋಗಿದೆ. ಭಾರಿ ಸ್ಕೂಲ್ಸ್ ಮಿಸ್ ಆಗಿದೆ ಆ ಥರ. ಓಕೆ ಸರ್, ನಿಮಗೆ ಮುಂದಿನ ದಿನದಲ್ಲಿ ಫಿಲಿಮ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ, ಅದು ಇವಾಗ ಯಾವ ಥರ ನಡೀತಾ ಇದೆ ಸರ್? ಮ್ಯಾಮ್, ಅವರು ಡೈರೆಕ್ಟ್ರು ಪ್ರೊಡಕ್ಷನ್ ಎಲ್ಲ ಮೂವ್ ಆಗ್ತಿದೆ. ನಮ್ಗೆ ಸಾಂಗ್ಸ್ ಆಗಲೂ ಬಂದಿದೆ ನನಗೆ, ಆ ವರ್ಕಾಗಿ ನಾನು ಇದ್ದೀನಿ.
ವರ್ಕಲ್ಲಿ ಇದ್ದೀರಾ ಸರ್. ನಿಮ್ಮ ಲೈಫಲ್ಲಿ ಸ್ಯಾಡ್ ಮೂಮೆಂಟ್ ಆಗಲಿ ಹ್ಯಾಪಿ ಮೂಮೆಂಟ್ ಆಗಲಿ ಅದು ಖಂಡಿತ ಬಂದಿರುತ್ತೆ ಲೈಫಲ್ಲಿ ಅಂದಮೇಲೆ ಯಾರಿಗೆ ಬರೋದಿಲ್ಲ. ಅದ್ರಲ್ಲಿ ನೀವು ಯಾವ್ದು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮುಂದೆ ಯಾವ್ದು ತೊಗೊಂಬರ್ತೀರಾ ಜನದ ಮುಂದೆ? ಸ್ಟಾರ್ಟಿಂಗ್ ಸ್ಯಾಡ್ ಹೇಳ್ಬಿಡ ಮೇಡಮ್. ಸ್ಯಾಡಿಂದ ಇದಕ್ಕೆ ಖುಷಿಗೆ ಹೋಗೋಣ ಸರ್. ಆ್ಯಕ್ಚುಲಿ 2013 ಡ್ಯಾನ್ಸ್ ಕ್ಲಾಸ್ Okay, ಓಪನ್ sir. ಮಾಡಿರೋದು ನಾವು ಓಕೆ. ಮಾರ್ಚ್ 14th. ಬಿಫೋರು ನನ್ನ ಸ್ಟೂಡೆಂಟ್ಸು ಕ್ಲಾಸು ನನ್ನ ಸೀನಿಯರ್ ಮಾಸ್ಟರ್ಗಳು ಜಗ್ಗಿದ್ರು ಬಿಫೋರ್ ನನಗಿನ್ನ ಇನ್ಸ್ಟಿಟ್ಯೂಟ್ಸ್ ಇದ್ದು. ಓಕೆ. 2013 ನಾನು ರಾಘವ ಕೃಷ್ಣ ಕಾಂಪ್ಲೆಕ್ಸಲ್ಲಿ ಓಪನ್ ಮಾಡಿದ್ದೆ. 10 ಸ್ಟೂಮರ್ ಅಂತ ಒಂದಿತ್ತು. ಕಾಮರ್ಸ್ ಆಫ್ ಚೇಂಬರ್ ಎವ್ರಿ 4 years ಮುನ್ಸಿಪಲ್ ಗ್ರೌಂಡಾಗ ಮಾಡ್ತಾರೆ. ಓಕೆ ಸರ್. ಅವು ನಮ್ಗೆ ಅವಕಾಶ ಕೊಡ್ತಿದ್ದಿಲ್ಲ. ನಾವು ಟೀಮ್ ಕರ್ಕೊಂಡೋಗಿ ನಾನು ಸ್ಟೇಜ್ ಹತ್ರ ಇರ್ತಿದ್ದೆ. ಟೀಮಿಂಗ್ ಕೈ ಕಟ್ಕೊಂಡು. ಹಬ್ಬ. ಅವಾಗ ದೊಡ್ಡವರೆಲ್ಲರೂ ಡ್ರಾಮಾ ಆಗ್ತಿದ್ರು ಸ್ಟೇಜ್ ಮ್ಯಾಗ. ಅವ್ರು ರಿಟರ್ನ್ ಕೆಳಗೆ ಇಲ್ದು ಬರೋ ಮೇಕಪ್ ಮಾಡ್ಕೊಳೋ ಟೈಮ್ ಇರುತ್ತಲ್ಲ, ಅವ್ರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂತಿದ್ವಿ ನಾವು, ಸರ್ ನೀವು ಮೇಕಪ್ ಮಾಡೋ ಅಷ್ಟು ಪರ್ಫಾರ್ಮೆನ್ಸ್ ಆ ಟೈಮಾಗ ಹೋಗಿ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತೇಳಿ. ಅದು ನನ್ನ ಗ್ರೂಪ್ ಹುಡುಗರು ಎಲ್ಲರೂ ಗೊತ್ತು. ಈಗ ಪ್ರೆಸೆಂಟ್ ನನ್ನ ಸ್ಟೂಡೆಂಟ್ಸ್ ಯಾರು ಅವಾಗ ನನ್ನ ಹತ್ರ ವರ್ಕ್ ಮಾಡಿದ್ದಾರೆ, ಅವ್ರು ಪ್ರೆಸೆಂಟ್ ಈಗ ಡ್ಯಾನ್ಸ್ ಮಾಸ್ಟರ್ಸ್ ಆಗಿದ್ದಾರೆ, ದೊಡ್ಡ ಸ್ಕೂಲಾಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲರೂ ಗೊತ್ತು ಆ ಸಿಚುವೇಶನ್. ಮತ್ತು ಅದೇ ಮೂಮೆಂಟಾಗ ಒಂದು ಸಾಂಗ್ ಕಟ್ ಮಾಡಿಬಿಟ್ಟಿದ್ರು ನಮ್ಮದು. ಅದೇ ಸ್ಟೇಜ್ ಮ್ಯಾಗ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಾಯ್ತು, ಇನ್ನೊಂದು ಪರ್ಫಾರ್ಮೆನ್ಸ್ ಸಾಂಗ್ ಕಟ್ ಮಾಡಿಬಿಟ್ಟಿದ್ರು. ಬಟ್ ಓಲ್ಡ್ ಸಾಂಗ್ ಕೌಂಟ್ಸ್ ಆಗಿ ಮಾಡಿದ್ದೀವಿ ನಾವು 1 2 3 4 ಅಂತೇಳಿ ಕಂಪ್ಲೀಟ್ 5 minutes ಕೌಂಟ್ಸ್ ಆಗಿ ಮಾಡಿ ಇಲ್ದಿದ್ದೀವಿ. ಅದೊಂದು ನೆನ್ಸ್ಕೊಂಡಾಗ ಇದೊಂದು ಖುಷಿ, ಅದೊಂದು ಮೂಮೆಂಟಾಗ ಬಿಟ್ಟಿಲ್ಲ ಅಂತೇಳಿ. ಮತ್ತು ಇನ್ನೊಂದು ಏನಂದರೆ ಫಸ್ಟು ಬಳ್ಳಾರಿಯಾಗ ಡಿ ಶೋ ಕರ್ಕೊಂಡು ಹೋಗಿದ್ದು ನಾವೇ. ನನ್ನ ಅಕಾಡೆಮಿಯಿಂದ ನಾನು ಸ್ಟೂಡೆಂಟ್ಸ್ ಕರ್ಕೊಂಡೋಗಿದ್ದೆ. ಕರ್ಕೊಂಡೋಗಿ ಈಗ ನಮ್ಮ ಸ್ಟೂಡೆಂಟ್ಸ್ ಬೆಳಿಬೇಕು ಅಂತೇಳಿ ನಾನು ಕಮ್ಮಿ ಸಾಂಗ್ಸ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಮುಂದೆ ಬಿಟ್ಟು ಅವ್ರು ಊಟಕ್ಕೆ ಮಾಡೋಕ್ಕೆ, ಅವರು ಇದು ಟಿಫಿನ್ ಮಾಡೋಕ್ಕೆ, ಡಿನ್ನರ್ ಲಂಚ್ ಮಾಡೋಕ್ಕೆ ನಾನು ಬರೀ 1 day ಪ್ರಾಕ್ಟೀಸ್ ಮಾಡಿ, ಇನ್ನು 2 songs ಬಂದು ಅವ್ರಿಗೆ ಅಡುಗೆ ಮಾಡಿ ಪಾತ್ರೆ ತೊಳೆದು ಅವ್ರು ಬಿಟ್ಟು ಮತ್ತೆಲ್ಲರ ಡ್ಯಾನ್ಸರ್ಸ್ಗೆ ಅಡುಗೆ ಮಾಡಿ ನಾವು ತಿನ್ನಿಸಿದ್ವಿ, ನಾನು ನಮ್ಮ ಫ್ರೆಂಡ್ ಒಬ್ಬರು. ಅವೆಲ್ಲ ಮಾಡಿದ್ವಿ. ಬಟ್ ಹಂಗೆ ಸರ್, ಇವಾಗ ಸ್ಕೂಲಲ್ಲಿ ಡ್ಯಾನ್ಸ್ ಮಾಸ್ಟ್ರು ಅಂತ ಇರ್ತಾರೆ, ಅಂದರೆ ನಿಮ್ಮದು ಪರ್ಸ್ನಲ್ ಲೈಫಲ್ಲಿ ಡ್ಯಾನ್ಸ್ ಸ್ಟುಡಿಯೋ ಅಂತ ಇರುತ್ತೆ. ಅದು ಬಿಟ್ಟು ಸ್ಕೂಲಲ್ಲಿ ಡ್ಯಾನ್ಸ್ ಮಾಸ್ಟ್ರು ಅಂತ ಇರ್ತಾರೆ. ಅವ್ರ ಮಕ್ಕಳು ಎಷ್ಟೋ ಸಲ ನಾವು ಸ್ಕೂಲಿಗೆ ಹೋದಾಗ ಸುಮ್ಮನೆ ಡ್ಯಾನ್ಸ್ ಮಾಸ್ಟ್ರು ಇದ್ದಾರೆ ಮೇಡಮ್, ಬಟ್ ಡ್ಯಾನ್ಸ್ ಅಷ್ಟು ನೀಟಾಗಿ ಕಲಿಸಲ್ಲ ನಮಗೆ, ಸುಮ್ಮನೆ ಇದ್ದಾರೆ ಅಂದರೆ ಇದ್ದಾರೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅದು ನಿಜನಾ? ಯಾಕಂದ್ರೆ ನೀವು ಅಲ್ಲಿ ವರ್ಕ್ ಮಾಡಿ ಬಂದವರಲ್ವಾ, ಬಸವೇಶ್ವರ ಸ್ಕೂಲ್ ಆಗಿರಲಿ. ಆ್ಯಕ್ಚುಲಿ ಈಗ ಕೆಲವು ಸ್ಕೂಲ್ಸ್ ಏನಾಗ್ಬಿಟ್ಟಾಗ ಗೊತ್ತಾ, ಹಾಂ ಸರ್, ಅವರು ಏನು ಗೊತ್ತಾ, ಸ್ಯಾಲ್ರಿ ಕಮ್ಮಿಗೆ ಯಾರು ಸಿಕ್ಕಿದ್ರೆ ತೊಗೊಂಡ್ಬಿಡ್ತಾರೆ. ಅದೊಂದು ಬಂದಿದೆ. ಈಗ ಜಸ್ಟ್ ಈಗ 1 month 2 months ಬೇಸಿಕ್ ಕಲ್ತಿದ್ದವರು ಸ್ಯಾಲ್ರಿ ಕಮ್ಮಿ ಬರುತ್ತೆ, ಸ್ಯಾಲ್ರಿ ಬೇಕಂತ ಅವ್ರ ಮನೆಗೂ ಕಷ್ಟ ಇರುತ್ತೆ ಡ್ಯಾನ್ಸರ್ಸ್, ಅವ್ರೇನು ತಪ್ಪಿಲ್ಲ. ನಾವು ಹೋದ್ರೆ ಸ್ವಲ್ಪ ಹೈ ಪೇ ಮಾಡ್ಬೇಕಾಗುತ್ತೆ, ಏನೋ ಸ್ವಲ್ಪ ಕಮ್ಮಿ ಇದ್ದವರಿಗೆ ಬಂದು ಅವ್ರು ಹೆಂಗೆ ಒಟ್ಟು ಮಾಡ್ಸೋದು ನಡೀತೈತಲ್ಲ ಅಂತ ಆ ಥರ ಹೋಗ್ಬಿಟ್ಟು. ಸರ್, ಹಂಗಿದ್ದಾಗ ಹಿಂಗಿರುವಂಥ ಸ್ಟುಡಿಯೋ ಇರೋರಿಗೆ ಬಿಸ್ನೆಸ್ ಹೆಂಗಿದೆ ಸರ್ ಇವಾಗ? ಮ್ಯಾಮ್ ಆ್ಯಕ್ಚುಲಿ ಭಾರಿ ವರ್ಸ್ಟ್ ಇದೆ ಮ್ಯಾಮ್ ಬಳ್ಳಾರಿ ಡ್ಯಾನ್ಸ್ ಕ್ಲಾಸ್ ಬಿಸ್ನೆಸಸ್ ಇನ್ಸ್ಟಿಟ್ಯೂಟ್ಸ್ ಭಾರಿ ವರ್ಸ್ಟ್ ಇದೆ. ಅಯ್ಯೋ, ಇದಕ್ಕಂದ್ರೆ ಎಕ್ಸಾಂಪಲ್ ಈ ವರ್ಷನೇ ಸಮ್ಮರ್ ಕ್ಲಾಸಸ್ ನಡೆದಿದೆ. ಹೌದು, ಆಲ್ಮೋಸ್ಟ್ ಎಲ್ಲ ಒಂದು 9 10 12 ಇನ್ಸ್ಟಿಟ್ಯೂಟ್ಸ್ ಇದಾವೆ ಬಳ್ಳಾರಿದಲ್ಲಿ. ಈ ವರ್ಷ ಫುಲ್ಲು ಡಲ್ ಇದೆ. ಇದಕ್ಕಂದ್ರೆ ಸ್ಕೂಲ್ ಮ್ಯಾನೇಜ್ಮೆಂಟ್ಗಳೆಲ್ಲ ಕೆಲವು ಸ್ಕೂಲ್ ಎಲ್ಲ ಹೇಳ್ತಿಲ್ಲ ನಾನು, ಕೆಲವು ಸ್ಕೂಲ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಟೀಚರ್ಸೇ ಸಮ್ಮರ್ ಕ್ಯಾಂಪಾಗ ಮಾಡಿಬಿಟ್ರೆ ನಮ್ಮ ಇನ್ಸ್ಟಿಟ್ಯೂಟ್ಸ್ಗೆ ಏನು ಉಪಯೋಗ ಇರುತ್ತೆ ಮ್ಯಾಮ್, ಡ್ಯಾನ್ಸ್ ಮಾಸ್ಟರ್ಗೆ ಏನು ಇನ್ಕಮ್ ಇರುತ್ತೆ? ಖಂಡಿತ ಖಂಡಿತ. ಅವ್ರಿಗೆ ಎಲ್ಲಿ ಸ್ಕೂಲಾಗ ಟೀಚರ್ಸ್ಗೆ ಸ್ಯಾಲ್ರಿ ಕೊಡ್ಬೇಕಂತೆಲ್ಲ ಆ 2 months ಇದರ ಕೊಟ್ಬಿಟ್ಟು ನಟ್ಬಿಡ್ತಂತಿದ್ದಾರೆ. ಸರ್, ನಿಮಗೇನಾದರೂ ಈ ಮೂಮೆಂಟಲ್ಲಿ ನಾನು ಈ ರಾಜಕೀಯ ಒಳಗೆ ಹೋಗಬೇಕು, ನನಗೊಂದು ಇದೊಂದು ತಗೋಬೇಕು ಸೀಟು, ಇದರಿಂದ ನಾನು ಏನಾದರೂ ಮುಂದೆ ಬರ್ಬೋದಾ ಅನ್ನೋ ಥಾಟ್ ಏನಾದರೂ ಬಂದಿದೆನಾ? ಇಲ್ಲ ಹೋಗ್ಬೇಕಂತ ಏನಾದರೂ ಆಸೆ ಇದೆನಾ? ಅಯ್ಯೋ ಖಂಡಿತ. ಇದಕ್ಕಂದ್ರೆ ನಮ್ಮ ಫಾದರು ಒನ್ಸ್ ಇಂಡಿಪೆಂಡೆಂಟ್ ಸೀಟ್ ಹಾಕಿ ವಿಡ್ರಾ ಮಾಡಿದ್ರು ಅವರು. ಐ ಥಿಂಕ್ ನನ್ನ 6th or 5th ಇದ್ವಿ. ಓಕೆ, ಅದು ನಮ್ಮ ಅಪ್ಪನ ಡ್ರೀಮ್. ನೋಡೋಣ ಮುಂದೆ ನನಗೂ ಅದು ಅವಕಾಶ ಬಂದರೆ ಖಂಡಿತ ನಿಂದಿರ್ತೀನಿ. ಯಾವುದಕ್ಕೆ ನಿಂದಿರ್ತೀರಾ? ಬಿಜೆಪಿ ಕಾಂಗ್ರೆಸ್? ನಿಮ್ದೊಂದು ಹೊಸ ಪಾರ್ಟಿ ಮಾಡ್ಕೊಂತೀರಾ? ಹಂಗೇನಿಲ್ಲ, ಆ ಟೈಮಾಗ ಸೆಂಟ್ರಲ್ ಆಗಿ ಯಾವ ಗೌರ್ಮೆಂಟ್ ಇರುತ್ತೆ ಆ ಪಕ್ಷಕ್ಕೆ ಹೋಗ್ತೀರಾ? ಖಂಡಿತ, ಅದು ನಿಜಾನೇ. ಸರ್, ಇವಾಗ ಬರುವಂತ ಸರ್ಕಾರದಲ್ಲಿ ಒಂದೊಂದು ನಡೀತಾ ಇದೆ, ಒಂದೊಂದು ನಡೀತಾ ಇಲ್ಲ. ಸಾಮಾನ್ಯ ಕಷ್ಟ ಸುಖ ಅಂತ ಬಡ ಜನಕ್ಕೆ ನೀವು ಕೂಡ ಸ್ವಲ್ಪ ಹೆಲ್ಪ್ ಮಾಡೋದು ಇದ್ದೇ ಇರುತ್ತೆ. ಇವಾಗ ಏನು ಹೇಳಕ್ ಇಷ್ಟಪಡ್ತೀರಾ ಈ ಸರ್ಕಾರಕ್ಕೆ? ಇವಾಗ ಬಂದಿರೋದು ರೂಲ್ಸಿಗೆ ಒಂದೊಂದು ಬ್ರೇಕ್ ಆಗ್ತಿದೆ, ಒಂದೊಂದು ಸಕ್ಸಸ್ ಆಗ್ತಿದೆ, ಏನು ಹೇಳಕ್ ಇಷ್ಟಪಡ್ತೀರಾ? ಈಗ ಪ್ರೆಸೆಂಟ್ ಹಂಗೇನಿಲ್ಲ, ಯಾವ ಸರ್ಕಾರ ಬರಲ್ಲ ಅವ್ರು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಖಂಡಿತ ಅವು ಫೇಸ್ ಮಾಡ್ಕೊಂಡು ಬರೋಸೋದಕ್ಕೆ ಟೈಮ್ ಬರುತ್ತೆ. ಅವ್ರಿಗೆ ಸ್ವಲ್ಪ ನಾವು ಟೈಮ್ ಕೊಡ್ಬೇಕು ಗೌರ್ಮೆಂಟ್ಗೆ, MLA ಆದ್ರೂ ಕೌನ್ಸಿಲರ್ಗೂ. ಆ ಟೈಮ್ ಕೊಟ್ಟಾಗೂ ಅವ್ರು ಮಾಡಿಲ್ಲ ಅಂದರೆ ಅವಾಗ ವಿ ಹ್ಯಾವ್ ವೋಟಿಂಗ್ ಕೆಪಾಸಿಟಿ, ವೋಟಿಂಗ್ ಪವರ್ ಇದೆ. ನೆಕ್ಸ್ಟ್ ನಾವು ಯಾರು ನಿಲ್ಲಿಸ್ಬೇಕು ಯಾರು ಇಳಿಸ್ಬೇಕು ಅಂತ ನಮ್ಮ ಕೈಗಿರುತ್ತೆ. ಖಂಡಿತ, ಅದು ನಿಜನೇ ಸರ್. ಬಟ್ ಮುಂದೆ ಬರೋ ಡ್ಯಾನ್ಸ್ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಚಿಕ್ಕವರು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಯಾವ ಥರ ಇರಬೇಕು ಡ್ಯಾನ್ಸ್? ಈಗ ನನಗೆ ಒಂದು ಮ್ಯಾಮ್, ಈಗ ಪ್ರೆಸೆಂಟ್ ಈಗ ಎಲ್ಲರಿಗೂ ರೀಲ್ಸ್ ಹುಚ್ಚಾಗ್ಬಿಟ್ಟಿದೆ. ಅದೊಂದು ರೀಲ್ಸ್
ಕುತ್ಕೊಂಡು ವಿಡಿಯೋ ಮಾಡೋದು. ಈಗ ಅವರು ಪೇರೆಂಟ್ಸ್ ಜನ ಗೊತ್ತಾಗಲ್ಲ. ಈಗ ಎಕ್ಸಾಂಪಲ್ ನನ್ನ ಕ್ಲಾಸ್ಗೆ ಮಕ್ಕಳು ಬರ್ತಾರೆ, ನಾನು ರೀಲ್ಸ್ ಮಾಡಲ್ಲ, ಪೇರೆಂಟ್ಸ್ ಸಾರ್ ರೀಲ್ಸ್ ಬಿಡ್ರಿ, ಬೇರೆ ಸ್ಕೂಲಾಗ ಅಲ್ಲಿ ರೀಲ್ಸ್ ಬಿಡ್ತಾರೆ, ಬೇರೆ ಇನ್ಸ್ಟಿಟ್ಯೂಟ್ ಮಾಸ್ಟರ್ಸ್. ನಾನು ಅಂತೀನಿ, ನೀವು ರೀಲ್ಸ್ ನೋಡೋದವರು ಪ್ರೊಫೆಷನಲ್ ಡ್ಯಾನ್ಸರ್ಸ್ ಅಮ್ಮ. ಅವ್ರು 1 ವರ್ಷ 2 ವರ್ಷ ಮುಗಿಸೋ ಕಲ್ತಿರ್ತಾರೆ. ಅವ್ರು ಜಸ್ಟ್ ಟೈಮ್ ಪಾಸ್ಗೆ ಅವ್ರು ಫೇಮಸ್ ಆಗೋದು ಜಸ್ಟ್ 1 ಮಿನಿಟ್ ಮಾಡ್ತಾರೆ. ನೀವು 1 ಮಿನಿಟ್ ರೀಲ್ಗೋಸ್ಕರನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ಎಷ್ಟು ಸ್ಟೇಜ್ ಮ್ಯಾಗ 5 ನಿಮಿಷ 4 ನಿಮಿಷ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಎನರ್ಜಿ ಇರಲ್ಲ. ಖಂಡಿತ ಸರ್. ಫಸ್ಟ್ ನೀವು ಪ್ರೊಫೆಷನಲ್ ಡ್ಯಾನ್ಸ್ ಆಗಿರಿ, ಆದ್ಮೇಲೆ ಅದರ ಮ್ಯಾಗ 1 ಮಿನಿಟ್ 30 ಸೆಕೆಂಡ್ಸ್ ರೀಲ್ ಮಾಡಿರಿ. ಫಸ್ಟ್ ನೀನು ಆಮೇಲೆ ಮಾಡಿ, ಇಲ್ಲ ಡೈರೆಕ್ಟ್ ರೀಲ್ಸ್ ಅಂದ್ರೆ ಕಷ್ಟ ಆಗುತ್ತೆ. ಹೌದು ಖಂಡಿತ ಸರ್. ಮುಂದಿನ ಗುರಿ ಏನಿಲ್ಲ, ಬಿಟ್ಟು ಬೇರೆ ಬಿಸ್ನೆಸ್ ಕೂಡ ತುಂಬಾ ಡಲ್ ಆಗ್ಬಿಟ್ಟಿದೆ, ಅದು ಬಿಟ್ಟು ಬೇರೆ ಏನಾದ್ರು? ಖಂಡಿತ ಡ್ಯಾನ್ಸ್ ಮಾತ್ರ ಬಿಡೋ ಚಾನ್ಸ್ ಇಲ್ಲ. ಅದು ಮಾತ್ರ ಖಂಡಿತ. ಕೊರಿಯೋಗ್ರಫಿ ಚಾನ್ಸ್ ಸಿಕ್ಕಿದೆ. ನಾನೊಂದು ಪ್ರೈವೇಟ್ ಪ್ರಾಜೆಕ್ಟ್ ಒಂದು ಮಾಡ್ತಾ ಇದ್ದೀನಿ. ಇನ್ನು ಮೂವೀಸ್ದಲ್ಲಿ ಅವಕಾಶ ಸಿಗ್ತಿದ್ದಾವೆ, ಮಾಡಲೇ ಮಾಡ್ತೀನಿ ಖಂಡಿತ. ಸರ್, ನಮ್ಮ ಬಳ್ಳಾರಿಯಲ್ಲಿ ಒಂದು ಚೇಂಜ್ ಮಾಡಬೇಕು ಅಂತ ರೀಟೇಕ್ ಸರ್, ನಮ್ಮ ಬಳ್ಳಾರಿಯಲ್ಲಿ ಚೇಂಜ್ ಮಾಡಬೇಕು, ನನ್ನಿಂದ ಇದು ಸ್ವಲ್ಪ ಸಾಧ್ಯ ಆಗ್ಬೋದು ಅಂದರೆ ಯಾವ ಚೇಂಜ್ ಮಾಡಕ್ಕೆ ಇಷ್ಟಪಡ್ತೀರಾ ಬಳ್ಳಾರಿಯಲ್ಲಿ? ಡ್ಯಾನ್ಸ್ ಪ್ರೊಫೆಷನಲ್ ಆಗ, ಇಲ್ಲಾಂದ್ರೆ ಆ ಥರ ನೀವು ಯಾವ ಥರದ್ರು ತಗೊಳ್ಳಿ, ಡ್ಯಾನ್ಸ್ ಆಗಲಿ ತಗೊಳ್ಳಿ, ಬಡ ಮಕ್ಕಳಿಗೆ ಇನ್ನೊಂದು ಇದು ಮಾಡಬೇಕು, ಪೀಳಿಗೆ ಇದು ಬಂದರೆ ತುಂಬ ಒಳ್ಳೇದು ಅನಿಸ್ತಿದೆ, ನಾನು ಇದರಲ್ಲಿ ಕೈ ಜೋಡಿಸ್ಬೇಕಂತಿದ್ದೀನಿ ಅನ್ನೋದಾದ್ರೆ ಯಾವ್ದು ತೊಗೊತೀರಾ ಸರ್? ನನ್ನ ಬೇರೆದೇನೋ ಗೊತ್ತಿಲ್ಲ, ಬಟ್ ನಂದು ಡ್ಯಾನ್ಸ್ ಪ್ರೊಫೆಷನ್ದಲ್ಲಿ ಈಗ ಪ್ರತಿ ಏರಿಯಾದಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಥರ ಬಡ ಮಕ್ಕಳಿಗೆ ಆ ಥರ ಮುಂದೆ ತರಬೇಕು ಅಂತ ಇದೆ. ಬಟ್ ಪೇರೆಂಟ್ಸ್ ಅದೇ ತರ ಇರಬೇಕು ಮ್ಯಾಮ್. ಖಂಡಿತ ಪೇರೆಂಟ್ಸ್ ನಿಯತ್ತಾಗಿರ್ಬೇಕು. ಹೌದು, ಅದು ಖಂಡಿತ. ಅವ್ರ ಸಪೋರ್ಟ್ ಇದ್ರೆ ನಾವು ಏನಾದ್ರೂ ಮಾಡಕ್ ಸಾಧ್ಯ ಆಗುತ್ತೆ, ಅದು ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ನಮ್ ರೋಹಿತ್ ಸರ್ ಏನೆಲ್ಲ ಹೇಳಿದ್ರು ಅಂತೇಳಿ. ನಿಜ ಹೇಳ್ಬೇಕು ಅಂದ್ರೆ ಡ್ಯಾನ್ಸ್ ಅಂದ್ರೆ ತುಂಬಾ ಈಜಿ ಅಲ್ಲ, ತುಂಬಾ ಟಫ್. ಅದ್ರಲ್ಲಿ ಎಷ್ಟು ಕಷ್ಟ ಪಡ್ತೀವಿ ಏನಿಲ್ಲ ಅನ್ನೋದು ಅದರಲ್ಲಿ ಬಂದ್ರೇನೆ ನಮಗೆ ಗೊತ್ತಾಗೋದು. ಲೈಫ್ ಅಷ್ಟು ಈಸಿ ಅಲ್ಲ, ಬಟ್ ನಾವು ತಗೊಂಡ್ರೆ ಲೈಫ್ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಬಟ್ ರೋಹಿತ್ ಸರ್ ಇನ್ನ ಮುಂದೆ ಬರುವಂತ ದಿನಗಳಲ್ಲಿ ಅಲ್ಲಿ ತುಂಬಾ ಡ್ರೀಮ್ಸ್ ಇದಾವೆ, ಅದು ಸಕ್ಸಸ್ ಆಗ್ಲಿ ಅಂತೇಳಿ ಈ ಜರ್ನಿ ಜಂಕ್ಷನ್ ಅಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನಷ್ಟು ಜರ್ನಿ ಜಂಕ್ಷನ್ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಬರ್ತೀನಿ. ನಮಸ್ಕಾರ.